ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಹಾಗೆ ನನ್ನ ಇವತ್ತಿನ ಈ ಬ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೋದ ವಿಡಿಯೋದಲ್ಲಿ ವಿಕ್ರಮಶಿಲಾ ವಿಶ್ವವಿದ್ಯಾಲಯದ ಬಗ್ಗೆ ನೋಡಿದ್ವಿ. ಇವತ್ತು ಕೂಡ ಇನ್ನೊಂದು ಕಡೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ, ಒಂದು ಸುಂದರವಾದ ವಾಟರ್ಫಾಲ್ ನೋಡೋಕ್ಕೆ. ಅದಕ್ಕೂ ಮುಂಚೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇದು ಬಿಹಾರಿಂದ ಜಾರ್ಖಂಡ್ಗೆ ಹೋಗುವಂತಹ ಒಂದು ರಸ್ತೆ. ಈ ರಸ್ತೆ ಅಂತೂ ಫುಲ್ಲು ಗುಂಡಿಯಿಂದ ತುಂಬಿಟ್ಟಿದೆ. ಮಳೆ ನೀರೆಲ್ಲ ತುಂಬಿಕೊಂಡಿದೆ. ಯಾವ ಗುಂಡಿ ಎಷ್ಟು ಆಳವಾಗಿದೆ ಅನ್ನೋದು ಗೊತ್ತಾಗಲ್ಲ. ಅದೇ ಬೇಸಿಗೆಗಾಲದಲ್ಲಿ ಈ ಗುಂಡಿಗಳಲ್ಲಿ ಕಡೆಯಿಂದ ಧೂಳು ತುಂಬ ರೋಡಲ್ಲಾಗತ್ತೆ. ಅಲ್ಲಿಯ ಸರ್ಕಾರ ಬಂದು ಇದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ರೋಡನ್ನು ಮಾಡಿಸಿದ್ರೆ ಸಾರ್ವಜನಿಕರಿಗೆ ಉತ್ತಮವಾಗಿರುತ್ತೆ ಓಡಾಡೋಕ್ಕೆ. ಹಾಗೆ ಇಲ್ಲಿಯ ಒಂದು ಮಾರ್ಕೆಟ್ನಲ್ಲಿ ಫ್ರೆಶ್ ಆದಂತಹ ಹಣ್ಣು ತರಕಾರಿಗಳು ಸಿಗುತ್ತೆ. ರೈತರು ತಮ್ಮ ಗದ್ದೆನಲ್ಲಿ ಬೆಳೆದಂತಹ ತರಕಾರಿ ಹಣ್ಣುಗಳನ್ನ ಇಲ್ಲಿ ಫ್ರೆಶ್ ಆಗಿ ತಂದಿಟ್ಟು ಮಾರ್ತಾರೆ. ನೋಡೋಕ್ಕೆ ತುಂಬ ಖುಷಿ ಆಯಿತು. ಹಾಗೆ ನಾವು ಪರಿವಾರ ಸಮೇತವಾಗಿ ಹೋಗಿದ್ರಿಂದ ಎರಡು ಗಾಡಿನ ಬುಕ್ ಮಾಡ್ಕೊಂಡು ಹೋಗಿದ್ವಿ. ನಾವಿವತ್ತು ಆ ಸುಂದರವಾದಂಥ ವಾಟರ್ ಫಾಲ್ಸ್ ಹರಿಯೋ ಜಾಗಕ್ಕೆ ಬಂದು ನಿಂತಿದ್ದೀವಿ. ಇದು ಗೇಟ್ನ ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು ಬರೀ 5 ರೂಪಾಯಿ ಮಾತ್ರ ತಗೋತಾರೆ. ಗೇಟಿಂದ ಸುಮಾರು 1 ಕಿಲೋಮೀಟರ್ ಅಷ್ಟು ಬೆಟ್ಟ ಹತ್ಕೊಂಡು ಹೋದರೆ ಇಲ್ಲಿ ಸುಂದರವಾದಂಥ ವಾಟರ್ ಫಾಲ್ ನೀರು ಹರಿತಾ ಇರೋದನ್ನ ನಾವು ನೋಡ್ಬೋದು. ದೂರದಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ಹತ್ರದಿಂದ ಇನ್ನೂ ಸುಂದರವಾಗಿ ಕಾಣುತ್ತೆ. ಈ ಸುಂದರವಾದ ವಾಟರ್ ಫಾಲ್ನ ಹೆಸರು ಬಂದು ಮೋತಿ ಝರ್ನಾ ಅಂತೇಳಿ. ಮೋತಿ ಅಂತ ಹೇಳಿದರೆ ಮಣಿ, ಮೇಲಿಂದ ನೀರು ಮಣಿಯ ರೀತಿ ಬೀಳೋದ್ರಿಂದ ಇದಕ್ಕೆ ಮೋತಿ ಝರ್ನಾ ಅಂತ ಸುಂದರವಾದ ಹೆಸರು ಕೂಡ ಬಂದಿದೆ. ಬೆಟ್ಟಗಳ ನಡುವೆ ಈ ಸುಂದರವಾದ ಹಾಲಿನ ಬಣ್ಣದಲ್ಲಿ ನೀರು ಹರಿಯೋದನ್ನ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಇಲ್ಲಿ ವಾತಾವರಣ ಯಾವಾಗಲೂ ತಂಪಾಗಿರುತ್ತೆ. ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳಲಾಗುತ್ತೆ. ಹಾಗೆ ದೇಶ ವಿದೇಶಗಳಿಂದ ಕೂಡ ಪ್ರವಾಸಿಗರು ಇಲ್ಲಿ ಈ ಒಂದು ಮೋತಿ ಝರ್ನಾ ಫಾಲ್ಸ್ನ ನೋಡೋಕ್ಕೆ ಬರ್ತಾರಂತೆ. ಈ ವಾಟರ್ ಫಾಲ್ಸ್ನ ಕೆಳಗಡೆ ಒಂದು ಸಣ್ಣ ಗುಹೆ ಇದೆ. ಆ ಗುಹೆ ಒಳಗೆ ಮೋತಿನಾಥ್ ಎಂಬ ಹೆಸರಿನಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಲಾಗಿದೆ. ದ್ವಾಪರ ಕಾಲದಿಂದಲೂ ಈ ಶಿವಲಿಂಗ ಇಲ್ಲಿದೆ ಅಂತ ಹೇಳಲಾಗುತ್ತೆ. ಹಾಗೆ ಪಾಂಡವರು ಈ ಶಿವಲಿಂಗವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರಂತೆ. ಇದರ ಪ್ರಚಾರವನ್ನು ಆಗಿನ ಕಾಲದ ರಾಜ ಮಾನ್ಸಿಂಗ್ ಅನ್ನೋರು ಈ ಶಿವಲಿಂಗದ ಬಗ್ಗೆ ಪ್ರಚಾರ ಮಾಡಿದ್ರಂತೆ. ಶಿವರಾತ್ರಿಯಲ್ಲಿ ಇಲ್ಲಿ ತುಂಬ ದೊಡ್ಡ ಜಾತ್ರೆ ನಡೆಯುತ್ತೆ. ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಬಂದು ಶಿವನ ಪೂಜೆನ ಅವ್ರ ಕೈಯಿಂದನೇ ಮಾಡ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ನನಗೆ ಇವತ್ತು ಆ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅಂದ್ಕೊಳ್ತೀನಿ. ಇವತ್ತು ಆ ಶಿವಲಿಂಗವನ್ನು ನಾನು ನನ್ನ ಕೈಯಾರೆ ಪೂಜೆ ಮಾಡಿ ಅದನ್ನು ಸ್ಪರ್ಶಿಸಿ ಆಶೀರ್ವಾದ ಪಡೆದಿದ್ದು ನನಗೆ ತುಂಬಾ ಖುಷಿ ಆಯಿತು. ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಜನಸಾಗರ ತುಂಬಿರುತ್ತೆ. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಅಷ್ಟಾಗಿ ಯಾರು ಜನ ಇರಲಿಲ್ಲ. ಈ ಶಿವಲಿಂಗ ತುಂಬ ವಿಶೇಷವಾದದ್ದು ಅಂತ ಹೇಳ್ಬೋದು. ನಮ್ಮ ಇಡೀ ಭಾರತದಲ್ಲಿ ಈ ಥರ ಶಿವಲಿಂಗ ಎಲ್ಲೂ ನೋಡಲಿಕ್ಕೆ ಸಿಕ್ಕಲ್ಲ. ಒಂದೇ ಲಿಂಗದ ಮೇಲೆ ಅರ್ಧನಾದೀಶ್ವರ ಹಾಗೂ ಕಾರ್ತಿಕ ಗಣಪತಿಯು ಪರಿವಾರ ಸಮೇತವಾಗಿ ಇಲ್ಲಿ ನೆಲೆಸಿದ್ದಾರೆ. ಅದಕ್ಕೆ ಇಲ್ಲಿ ಲಿಂಗವು ತುಂಬ ವಿಶೇಷವಾಗಿದೆ ಅಂತ ಹೇಳಬಹುದು. ನಾವು ಪರಿವಾರ ಸಮೇತವಾಗಿ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಆ ಮೋತಿನಾಥ್ ಶಿವಲಿಂಗವನ್ನು ದರ್ಶನ ಮಾಡಿದ್ದು ನಮಗೆ ತುಂಬ ಖುಷಿ ಆಯಿತು. ವಿಶೇಷವಾದ ಮೋತಿನಾಥ್ ಶಿವಲಿಂಗನ ದರ್ಶನ ಮಾಡಿ ನಿಮಗೂ ಎಲ್ಲ ಖುಷಿಯಾಗಿದೆ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು.